ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈ ಥರ ಮೃದುವಾದ ಅಕ್ಕಿ ರೊಟ್ಟಿ, ಆರೋಗ್ಯಕರವಾದಂಥ ಸೊಪ್ಪಿನ ಪಲ್ಯ ಮಾಡೋಣ. ಕಿರಿಕ್ಸಾಲೆ ಸೊಪ್ಪು ಪಲ್ಯ ತುಂಬಾ ಸುಲಭವಾಗಿ ಆರೋಗ್ಯಕರವಾದಂಥ ತಿಂಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಕಿರಿಕ್ಸಾಲೆ ಸೊಪ್ಪು ಅಂತ ತೊಗೊಂಡಿದ್ದೀನಿ. ಇದು 3 ಕಟ್ಟಿದೆ. ಇದು ನೋಡಿ, ಈ ಥರ ಇರುತ್ತೆ. ಇದು ನಾಟಿ ಸೊಪ್ಪು, ಹಾಗಾಗಿ ಇದು ಚಿಕ್ಕ ಚಿಕ್ಕದಾಗಿದೆ. ಇದಕ್ಕೆ ಬೇರು ಕೆಂಪು ಕಲರಲ್ಲಿ ಬರುತ್ತೆ. ನೋಡಿ, ಈ ಥರ ಇರುತ್ತೆ. ಸೊಪ್ಪು ಬೇರು ಮಾತ್ರ ರೆಡ್ ಕಲರ್ ಇರುತ್ತೆ, ಎಲೆ ಗ್ರೀನ್ ಕಲರ್ ಇರುತ್ತೆ. ಈ ಥರ ಇರುತ್ತೆ ನಾಟಿ ಕಿರಿಕ್ಸಾಲೆ ಸೊಪ್ಪು. ಇದ್ರದ್ದು ಬೇರು ಮಾತ್ರ ಕಟ್ ಮಾಡಿ ತೆಗೆದು ಎಲ್ಲರೂ ನೀಟಾಗಿ ಸೋಸಿ ಇಟ್ಕೊಂಡಿದ್ದೀನಿ. ಈ ಸೋಸಿರೋ ಅಂಥ ಸೊಪ್ಪನ್ನು ಒಂದು ದೊಡ್ಡ ಟಬ್ಬಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷದಿಂದ 1/4 ಗಂಟೆಗಳ ಕಾಲ ನೆನೆ ಹಾಕಬೇಕು. ಅದರಲ್ಲಿರೋ ಧೂಳು ಮಣ್ಣು ಎಲ್ಲ ಬಿಟ್ಕೊಂಡು ಕ್ಲೀನ್ ಆಗುತ್ತೆ ಸೊಪ್ಪು. ಅದಾದಮೇಲೆ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೊಟೊ, ಹಸಿ ಕಾಯಿ ತುರಿ, ಒಂದು ಹೊಪ್ಪಷ್ಟು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಇಷ್ಟು ತೊಗೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ಗೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ಸಿಡಿಸ್ಕೋಬೇಕು. ಸಿಡಿದಾದ್ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ಇಲ್ಲಿ 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇಲ್ಲಿ ದೊಡ್ಡದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡೋಣ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನೈಸ್ ಉಪ್ಪಿನ ಕಲ್ಲುಪ್ಪು ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಚಿಕ್ಕ ಕಟ್ ಮಾಡಿರೋವಂಥ 2 ಮೀಡಿಯಮ್ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಈ ಟೊಮೊಟೊನು ಚೆನ್ನಾಗಿ ಸಾಫ್ಟ್ ಆಗಬೇಕು. ಬೇಕಂದರೆ 1-2 ನಿಮಿಷ ಮುಚ್ಚಿಟ್ರೆ ಬೇಗನೆ ಸಾಫ್ಟ್ ಆಗುತ್ತೆ. ನೋಡಿ, ಎಲ್ಲ ಸಾಫ್ಟ್ ಆಗಿದೆ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ. ನಾನು ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೆ. ಹಾಕ್ಬಿಟ್ಟು 1-2-3 ಸೆಕೆಂಡು ಮುಚ್ಚಿಡೋಣ. ಮುಚ್ಚಿಟ್ಟಾಗ ಈ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಮೊಗ್ಗಿ ಕಡಿಮೆ ಆಗುತ್ತೆ, ಅರ್ಧದಷ್ಟು ಆಗುತ್ತೆ ಸೊಪ್ಪು. ಆಮೇಲೆ ಇದನ್ನು ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ತುರಿದಿಟ್ಟಂಥ ಕಾಯಿ ತುರಿ ಹಾಕ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಬರೀ ಹಸಿಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಇಷ್ಟನ್ನು ಹಾಕಿ ಮತ್ತೆ 1-2-3 ಸೆಕೆಂಡು ಮುಚ್ಚಿಡೋಣ. ಅಷ್ಟರಲ್ಲಿ 1 ಹಿಡಿಯುವಷ್ಟು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ 3/4% ಬೆಂದಿದೆ ಸೊಪ್ಪು. ಈ ಟೈಮಲ್ಲಿ ಈ ಹುರಿದು ಕುಟ್ಟಿರೋವಂಥ ಕಡಲೆ ಬೀಜದ ಪುಡಿ ಹಾಕ್ಕೊಳ್ಳೋಣ. ಜಜ್ಜಿರೋ ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ಇದಕ್ಕೇ ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕೋಣ. ಈ ಹಾಲು ಹಾಕೋ ಉದ್ದೇಶ ಏನಂದರೆ ಸೊಪ್ಪು ಸ್ವಲ್ಪ ಕಹಿ ಅಂಶ ಇರುತ್ತೆ. ಈ ಕಹಿ ಅಂಶ ಎಲ್ಲ ಬ್ಯಾಲೆನ್ಸ್ ಆಗೋಕ್ಕೆ ಸ್ವಲ್ಪ ಹಾಲು ಮತ್ತು ಕಾಯಿ ತುರಿನ ಜಾಸ್ತಿನೇ ಹಾಕಬೇಕು. ಇದೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಲು ಇಷ್ಟಪಡದೇ ಇರೋರು ಹಾಕದೇ ಸ್ಕಿಪ್ ಮಾಡಿದ್ರೂ ಆಗುತ್ತೆ, ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಕುಕ್ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಲು ಬಳಸ್ತಾಯಿದ್ದೀನಿ. ಈ ಸೊಪ್ಪಿನ ಬದಲಿಗೆ ನೀವು ತೋಟದ ಸೊಪ್ಪು, ಮೆಂತೆ, ಪಾಲಕ್ ಸೊಪ್ಪಲ್ಲೂ ಇದೇ ಥರನೇ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈಗ ಸೊಪ್ಪಿನ ಪಲ್ಯ ರೆಡಿ ಆಯಿತು. ರೊಟ್ಟಿ ಮಾಡೋಣ. ಅದಕ್ಕೆ ರಾತ್ರಿ ಉಳಿದಿರೋ ಅನ್ನನ ಸ್ವಲ್ಪ ಚೆನ್ನಾಗಿ ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಷ್ಟು 1 ಕಪ್ಪಷ್ಟು ಇಲ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ 7ರಿಂದ 8 ಅಷ್ಟೇ ನಾನು ರೊಟ್ಟಿ ಮಾಡ್ತಾ ಇರೋದು. ಇದು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ನಾದ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿರಬೇಕಿದು. ಚೆನ್ನಾಗಿ ನಾದಬೇಕು. ಇದನ್ನು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೊಂಡು ಇದನ್ನು ಉಂಡೆಗಳಾಗಿ ಮಾಡಿಕೊಂಡು ರೊಟ್ಟಿ ಮಾಡೋಣ. ನೋಡಿ, ಇಲ್ಲಿ 3-4 ರೊಟ್ಟಿಗೆ ಆಗೋಷ್ಟು ಹಿಟ್ಟು ನಾನು ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡು ಒಂದು ಕಲ್ಲ ಮೇಲೆ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮತ್ತೆ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನಾದಿದಷ್ಟು ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಮೂತಾಗೂ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ರೊಟ್ಟಿ ತೊಟ್ಟುವಾಗ ಒಡೆಯೋದಿಲ್ಲ. ಈ ಥರ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ಗಾತ್ರದಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ಇದಕ್ಕೆ ಒಣ ಹಿಟ್ಟು ಹಾಕ್ಕೊಂಡು ಮೇಲೆ ಕೆಳಗೆ 2 ಸೈಡಲ್ಲೂ ಹಿಟ್ಟು ಹಾಕ್ಕೊಂಡು ಕೈಯಿಂದ ಈ ಥರ ಬಡಿಬೋದು. ಈ ಥರ ಬಡ್ದು ಮಾಡಿರೋ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಜೋಳದ ರೊಟ್ಟಿ ಥರ ಇದನ್ನು ಬಡ್ದು ಮಾಡೋದು.
ತಟ್ಟು ಬೇಕು. ಮೇಲೆ ಮತ್ತು ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಧ್ಯದಲ್ಲಿ ಚೆನ್ನಾಗಿ ತೊಟ್ಕೋಬೇಕು ಇದನ್ನು. ಇಲ್ಲಿ ನಾನೊಂದು ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಫಾಸ್ಟಾಗಿ ಬರ್ತಾಯಿದೆ ನೋಡಿ. ಈ ಥರ ತೊಟ್ಕೊಂಡ್ರೆ ರೆಡಿ ಆಗುತ್ತೆ. ರೆಡಿಯಾಗಿರೋ ರೊಟ್ಟಿನ ಚೆನ್ನಾಗಿ ಕಾಯ್ದಿರೋ ಹೆಂಚಿಗೆ ಹಾಕ್ಕೋಬೇಕು. ಇದನ್ನು ಕೈ ಮೇಲೆ ಹಾಕ್ಕೊಂಡು ಆ ಸೈಡ್ ಈ ಸೈಡ್ ಸ್ವಲ್ಪ ಹಿಟ್ಟಿರುತ್ತಲ್ಲ, ಒಣ ಹಿಟ್ಟು, ಅದನ್ನೆಲ್ಲ ತೆಕ್ಕೋಬೇಕು. ನೋಡಿ ಇಷ್ಟು ದಪ್ಪ ಇದೆ, ತುಂಬ ತೆಳು ಇಲ್ಲ ದಪ್ಪನೂ ಇಲ್ಲ, ಆ ಥರ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತೆಕ್ಕೊಳ್ಳೋಣ. ಇನ್ನೊಂದು ಮಾಡ್ಕೊಳ್ಳೋಣ. ಇದನ್ನು ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಕೈಯಿಂದ ತಟ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗೋವರೆಗೂ. ಆದಮೇಲೆ ಇದಕ್ಕೆ ಚಪಾತಿ ಉಜ್ಜೋ ರತ್ತಣಿಗೆಯಲ್ಲಿ ಲೈಟಾಗಿ ಉಜ್ಕೋಬೇಕು. ಇದನ್ನು ಚಪಾತಿ ಥರ ಪ್ರೆಸ್ ಮಾಡಿ ಹೊತ್ತಬಾರ್ದು, ಮೇಲೆ ಮಾತ್ರ ಒಸ್ಕೋಬೇಕು. ಇದನ್ನು ಲೈಟಾಗಿ ಈ ಥರ ತಿರುಗಿಸ್ಕೊಳ್ತಾ ಸೈಡ್ಸ್ ಮಾತ್ರ ಒತ್ಕೋಬೇಕು. ಸೆಂಟ್ರಲ್ಲಿ ಜಾಸ್ತಿ ಟಚ್ ಮಾಡಬಾರ್ದು, ಹರಿದೋಗ್ಬಿಡುತ್ತೆ. ಸೈಡ್ ಮಾತ್ರ ಈ ಥರ ಒತ್ಕೋತಾ ಇದ್ದೀನಿ ನೋಡಿ. ಹೀಗೂ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಆದರೆ ಕೈಯಲ್ಲಿ ತೊಟ್ಟಿರೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ತೊಟ್ಟೋಕ್ಕೆ ಬರದೇ ಇರೋರು ಈ ಥರ ಆರಾಮಾಗಿ ಚಪಾತಿ ಥರ ಹುತ್ಕೊಂಡು ಮಾಡ್ಕೋಬೋದು. ಇದಕ್ಕೂ ಹಿಟ್ಟೆಲ್ಲ ತೆಕ್ಕೊಂಡು ಕಾದಿರೋ ಹೆಂಚು ಮೇಲೆ ಹಾಕೊಳ್ಳೋಣ. ಹೆಂಚು ಮೇಲೆ ಹಾಕಿ ಈ ಬಟ್ಟೆಗೆ, ಒಂದು ಚಿಕ್ಕ ಬಟ್ಟೆಗೆ ನೀರು ಎದ್ಬಿಟ್ಟು ಹಚ್ಚೋಣ. ಅದಕ್ಕೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ ನಾನು. ಎರಡು ಸೈಡಲ್ಲೂ ಆಯಿಲು ಹಚ್ಕೋಬೋದು, ಎರಡು ಸೈಡಲ್ಲಿ ನೀರೂ ಹಚ್ಕೋಬೋದು. ಇಲ್ಲಿ ನೀರು ಒಂದು ಸೈಡ್ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ರೆಡಿ ಆಯಿತು ಬಿಸಿ ಆದಂಥ ಅಕ್ಕಿ ರೊಟ್ಟಿ. ಇದ್ರ ಜೊತೆ ಒಳ್ಳೆ ಸೊಪ್ಪಿನ ಪಲ್ಯ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಸೊಪ್ಪು ತಿನ್ನೋದ್ರಿಂದ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಬಿಸಿಯಾದ ಅಕ್ಕಿ ರೊಟ್ಟಿ, ಕುಕ್ ಸೊಪ್ಪಿನ ಪಲ್ಯ ಮಾಡೋ ವಿಧಾನ